ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಿಯಾ ಸಿಸ್ಟರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅವರಿಗೋಸ್ಕರ ಒಂದು ಗಿಫ್ಟ್ ಕೊಡೋಣ ಅಂತ ಗಿಫ್ಟ್ ತರೋಕ್ಕೆ ನಾವು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಗಿಫ್ಟು ಸಿಗುತ್ತೆ, ಯಾವುದು ತೊಗೊಳ್ತೀವಿ ಅಂತ ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ಇವಾಗ ಹೋಗೋಣ ಬನ್ನಿ. ಗಿಫ್ಟ್ ಎಲ್ಲ ತೊಗೊಂಡಾಯಿತು. ಇನ್ನು ನಾವು ಮನೆಗೆ ಹೋಗೋದು. ಇದು ನಮ್ಮ ಮನೆ ಹತ್ತಿರ ಇರೋ ನಿಯರ್ ಗಿಫ್ಟ್ ಸೆಂಟರ್. ಓಕೆ, ಯಾರಾದರೂ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಇವಾಗ ನಾವಿನ್ನು ಮನೆಗೆ ಹೊರಡ್ತೀವಿ. ಓಕೆ, ನಾವು ಇವಾಗ ಗಿಫ್ಟ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಸ್ನಾನ ಮಾಡಿಬಿಟ್ಟು ಮತ್ತೆ ಹೋಗಿ ವಿಶ್ ಮಾಡಿ ಬರಬೇಕು. ಏನಂದರೆ ನಾನೊಂದು ಪ್ಲ್ಯಾನ್ ಮಾಡಿದೆ, ಒಂದು ತೊಗೊಂಡೆ ಒಂದು ಗಿಫ್ಟು. ಅದಕ್ಕೆ ಫೋಟೋಸ್ ಹಾಕೋದಿತ್ತು. ಆಮೇಲೆ ಫೋಟೋಸ್ ಹಾಕೋಣ ಅಂತ ಸ್ಟುಡಿಯೋಕ್ಕೆ ಹೋದ್ವಿ. ಸ್ಟುಡಿಯೋಕ್ಕೆ ಹೋದರೆ ಸ್ಟುಡಿಯೋ ಕೂಡ ಕ್ಲೋಸ್ ಆಗಿದೆ, ಯಾಕಂದರೆ ಸಂಡೇ ಆಗಿರೋದ್ರಿಂದ. ಅದಕ್ಕೆ ಮತ್ತೆ ಏನು ಮಾಡೋದಂತ ಹಾಗೆ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಮೊದಲೇ ಗೊತ್ತಿದ್ದರೆ ಏನಾದರೂ ಬೇರೆ ರೀತಿ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ನಿನ್ನೆ ಗೊತ್ತಾಯಿತು. ಇವತ್ತು ನೋಡಿದರೆ ನೋಡಿ, ಸಂಡೇ, ಸುಮಾರು ಶಾಪ್ಗಳು ಕ್ಲೋಸ್ ಆಗಿದೆ, ಹೋಗೋಕ್ಕಾಗಲ್ಲ. ಹಂಗಾಗಿ ಮತ್ತು 6 o'clock ಮೇಲೆ ಇಲ್ಲಿ ಓಪನೂ ಇಲ್ಲ. ಹಾಗಾಗಿ ಅದನ್ನೇ ಹಿಡ್ಕೊಂಡು ಬಂದಿದ್ದೀವಿ. ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಇದ್ದಾಗ ನೆಕ್ಸ್ಟ್ ಬೇರೆ ಥರ ಪ್ಲ್ಯಾನ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಿಂಪಲ್ ಆಗಿರೋ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಇವಾಗ ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾಗಿ ನಾವು ಹೋಗ್ತೀವಿ. ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ, ಇವಾಗ ನಾನು ರೆಡಿಯಾಗಿದ್ದೀನಿ, ಹೋಗ್ತೀನಿ. ಲೇಟ್ ಆಯಿತು. ಮತ್ತೆ ನಾನು ಅಲ್ಲೋದ್ಮೇಲೆ ಸಿಗ್ತೀನಿ. ಇವಾಗ ಫಂಕ್ಷನ್ ಎಲ್ಲ ಮುಗೀತು. ಆಲ್ಮೋಸ್ಟ್ ಟೈಮು
11 ಗಂಟೆ ಆಗ್ತಾ ಬಂತು. ನಾನು ಇವಾಗ ಮನೆಗೆ ಬಂದ್ವಿ. ತುಂಬ ವಿಡಿಯೋ ಮಾಡಲಿಲ್ಲ ಜಾಸ್ತಿ, ಯಾಕಂದರೆ ಅವ್ರ ವೀಡಿಯೋಸಲ್ಲಿ ಅವ್ರು ಹಾಕ್ತಾರಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ನಾನು. ಓಕೆ, ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಓಕೆ, ತುಂಬ ಲೇಟ್ ಆಯಿತು. ಪ್ರಾಗ್ಯಕ್ಕೆ ನಾಳೆ ಬೆಳಿಗ್ಗೆ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.